Yes. Good morning, everyone. In the last class, 6 marks questions ಎಲ್ಲವೂ ಕೂಡ ನಾವು ಮುಗಿಸಿದ್ದು. 2 ಪ್ರಾಬ್ಲಮ್ಸ್ ನಿಮಗೆ ಹೋಮ್ವರ್ಕ್ ಕೂಡ ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಹೋಮ್ವರ್ಕ್ ಕೊಟ್ಟಿರೋದು. 2 ಪ್ರಾಬ್ಲಮ್ಸ್ ನ ನೀಟಾಗಿ ಮಾಡಿ ಮುಗಿಸಿ. ನೆಕ್ಸ್ಟ್ ಅದೇ ಕ್ಲಾಸ್ ಅಲ್ಲಿ ರೆಕಾರ್ಡಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೊಂದು ಚಾರ್ಟ್ ಕೂಡ ತೋರಿಸಿದ್ದೀನಿ. ದಟ್ ಈಸ್ ಚಾರ್ಟ್ ಶೋಯಿಂಗ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಫಾರ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೇಟಸ್. ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಸ್ಟೇಟಸ್ ನ ಇನ್ಸಿಡೆನ್ಸ್ ಟ್ಯಾಕ್ಸ್ ಯಾವ ರೀತಿ ಅದು ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಈ ಚಾರ್ಟ್ ಬೇಸ್ ಮೇಲೆ ನಿಮ್ಗೆ 14 ಮಾರ್ಕ್ಸ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಇಲ್ಲೇನ್ ತೋರಿಸ್ತಾ ಇದೀನಿ, ಈ ಚಾರ್ಟ್ ಬರುತ್ತೆ. ಈ ಚಾರ್ಟ್ ನಿಮ್ಗೆ 14 ಮಾರ್ಕ್ಸ್ ಗೆ ಬರುವಂತ ಪ್ರಾಬ್ಲಮ್ಸ್ ಇರುತ್ತೆ. ಈ ಚಾರ್ಟ್ ನ ನೀವು ಕಲ್ತ್ಕೋಬೇಕು. ಇದರಲ್ಲಿ ನಿಮ್ಗೆ ಮುಖ್ಯವಾಗಿ ಈ ನೇಚರ್ ಆಫ್ ಇನ್ಕಮ್ ಇದೆಯಲ್ವಾ, ಇದನ್ನ ನೀವು ಕಲಿಬೇಕು. ಅಂದ್ರೆ ಯಾವ್ಯಾವ್ದ ಒಂದು ಇನ್ಕಮ್ಸ್ ನ ನಾವು ಇಂಡಿಯನ್ ಇನ್ಕಮ್ ಅಂತ ಕರಿತೀವಿ ಅಥವಾ ಫಾರಿನ್ ಇನ್ಕಮ್. ಐ ಅಂದ್ರೆ ಇಂಡಿಯನ್ ಇನ್ಕಮ್ ಅಂತ ಹೇಳುವಂಥದ್ದು. FI ಅಂದ್ರೆ ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್. ನೆಕ್ಸ್ಟ್ ಬರೋದು CI ಅಂದ್ರೆ ಕಂಟ್ರೋಲ್ಡ್ ಇನ್ಕಮ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ EI ಅಂದ್ರೆ ಎಕ್ಸೆಂಪ್ಟೆಡ್ ಇನ್ಕಮ್. ಟೋಟಲ್ ನಮ್ಗೆ 4 ಬರುತ್ತೆ. ಒಂದು ಇಂಡಿಯನ್ ಇನ್ಕಮ್, ಕಂಟ್ರೋಲ್ ಇನ್ಕಮ್ ಅಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂಡ್ ಫಾರಿನ್ ಇನ್ಕಮ್. ಈ 4 ನಿಮ್ಗೆ ಯಾವ ಇನ್ಕಮ್ ನ ಯಾವ್ದಾವ್ದು ಇನ್ಕಮ್ಗೆ ಕನ್ಸಿಡರ್ ಆಗುತ್ತೆ. ಟೈಪ್ಸ್ ಆಫ್ ಇನ್ಕಮ್ಸ್ ಇರೋದ್ರಿಂದ ನೀವು ಯಾವ ಟೈಪ್ ಅಂತ ನೀವು ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಫೈಂಡ್ ಔಟ್ ಮಾಡಿದ್ರೆ ಅದ್ರ ಮೇಲೆ ಯಾವ್ದಕ್ಕೆ ನೀವು ಟ್ಯಾಕ್ಸಬಲ್ ಆಗುತ್ತೆ, ಯಾವ್ದ್ಯಾವ್ದು ಟ್ಯಾಕ್ಸ್ ಫ್ರೀ ಆಗುತ್ತೆ, ಯಾವ್ದು ಎಕ್ಸೆಂಪ್ಟೆಡ್ ಆಗುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಚಾರ್ಟ್. ಆ ಒಂದು ಲಾಸ್ಟ್ ವಿಡಿಯೋ ನೋಡಿದ್ರೆ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿಯಲ್ಲಿ ನೀವು ಬರಿಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ಲಾಸ್ಟ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ನೋಡ್ಲೇಬೇಕು. ನೋಡಿದ್ರೇನೆ ನಿಮ್ಗೆ 14 ಮಾರ್ಕ್ಸ್ ಚಾರ್ಟ್ ನಿಮ್ಗೆ ಅರ್ಥ ಆಗೋದು. ಅರ್ಥ ಆಗ್ತಿದ್ಯಾ? ಎಸ್. ಈಗ 14 ಮಾರ್ಕ್ಸ್ ಕ್ವಶನ್ಸ್ ದ ಫಸ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರು ಕೂಡ ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಫಸ್ಟ್ ಪ್ರಾಬ್ಲಮ್ ನೀವು ಕೇಳಿಸ್ಕೊಂಡು ನೀವು ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನೀವು ತುಂಬಾ ಜನ ಇನ್ನು ಆ ಚಾರ್ಟ್ ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ಇದೆ ಅನ್ನೋದನ್ನ ಚಾರ್ಟ್ ವಿಡಿಯೋನ ನೀವು ನೋಡಿಲ್ಲ. ತುಂಬಾ ಜನ ನೋಡಿಲ್ಲ. ಆ ಲಾಸ್ಟ್ ವಿಡಿಯೋ ನೀವು ನೋಡಿ ಆ ಚಾರ್ಟ್ ನ ಕಲ್ತ್ರೆ ನೀವು 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ಸ್ ಮಾಡೋದಕ್ಕಾಗೋದಿಲ್ಲ. ನೀವು ಒಂದು ಪ್ರಾಬ್ಲಮ್ 2 ಪ್ರಾಬ್ಲಮ್ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲೋ ಗಮನ ಇರುತ್ತೆ. ನೀವು ಆಮೇಲೆ ಅರ್ಥ ಆಗಿಲ್ಲ ಅಂದ್ರೆ ಖಂಡಿತ ಅದ್ ನನ್ ತಪ್ಪಲ್ಲ. ಅರ್ಥ ಆಗಿಲ್ಲ ಅಂದ್ರೆ ನೀವು ವಿಡಿಯೋಸ್ ನ ಒಂದ್ಸರಿ ಅಲ್ಲ 2 ಸರಿ ಇಲ್ಲ 3 ಟೈಮ್ಸ್ ಹಾಕೊಂಡು ಒಂದ್ಸರಿ ಕೇಳಿಸ್ಕೊಳ್ಳಿ. ಖಂಡಿತ ಅರ್ಥ ಆಗುತ್ತೆ. ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಚಾರ್ಟ್ ನೀವು ನೋಡ್ಬೇಕು, ಚಾರ್ಟ್ ನ ತಿಳ್ಕೊಳ್ಬೇಕು. ಚಾರ್ಟ್ ಅರ್ಥ ಆದ್ರೆ ಈಸಿಯಾಗಿ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಈಗ ಫಸ್ಟ್ ಪ್ರಾಬ್ಲಮ್ ನಂಬರ್ 1. Mrs. Rekha furnishes the following details of her income for the previous year 2019-20. The income accrued in America but received in India, rupees 19,000. Income accrued in America but she going to receive in India. Amount is 19,000. This is ಇದು ಯಾವ ಇನ್ಕಮ್ ಆಗುತ್ತೆ, ಇದು ಇಂಡಿಯನ್ ಇನ್ಕಮ್ ಫಾರಿನ್ ಇನ್ಕಮ್ ಅಂತ ಐಡೆಂಟಿಫಿಕೇಶನ್ ಮಾಡಿದ್ರೆ ನೀವು ನೆಕ್ಸ್ಟ್ ಆನ್ಸರ್ ಬರೆಯೋಕ್ಕೆ ತುಂಬಾ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಯಾವ ಅಕೌಂಟ್ ಅದು ಇನ್ಕಮ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಡಿಫ್ರೆಂಟ್ ಟೈಪ್ಸ್ ಇದೆಯಲ್ವಾ, ಟೈಪ್ಸ್ ಆಫ್ ಇನ್ಕಮ್ ಇದೆಯಲ್ವಾ, ಟೈಪ್ಸ್ ಆಫ್ ಇನ್ಕಮ್ ಅಲ್ಲಿ ಯಾವ ಟೈಪ್ಸ್ ಅನ್ನೋದನ್ನ ಕಂಡುಹಿಡಿಯಬೇಕು. ಈಗ ಇನ್ಕಮ್ ಅಕ್ರೂಡ್ ಇನ್ ಅಮೆರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ, rupees 19,000. ನೀವು ಚಾರ್ಟ್ ನ ಒಂದ್ಸರಿ ನೀವು ನೋಟ್ಸ್ ಅಲ್ಲಿ ಬರ್ಕೊಂಡಿದ್ರೆ ಚಾರ್ಟ್ ನಿಮ್ ಹತ್ರ ಇಟ್ಕೊಳ್ಳಿ. ನಾನು ಏನೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ ಆ ಚಾರ್ಟ್ ನೀವು ಆ ಕ್ವಶನ್ ಹತ್ರ ಬರ್ಕೊಳ್ತಾ ಹೋಗಿ. ಅವ್ ಯಾವ ಇನ್ಕಮ್ ಅಂತ ಬರುತ್ತಾ ಹೋಗಿ. ನೆಕ್ಸ್ಟ್ ಆನ್ಸರ್ ನಾನು ಕೇಳ್ಬೇಕಾದ್ರೆ ನೀವು ಹೇಳಿದ್ರೆ ಹೇಳ್ತೀನಿ ನೆಕ್ಸ್ಟ್ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ನಾನು ಹೇಳ್ತಾ ಹೋಗ್ತೀನಿ. Second one, interest on UK, the government received 1/3 of which received in India, rupees 15,000. The interest on UK government, the securities 1/3 of which received in India, rupees 15,000. ಇಲ್ಲಿ 2 ಇನ್ಕಮ್ ಬರುತ್ತೆ.
ಎರಡು ಟೈಪ್ ಕೂಡ ಇಲ್ಲಿ ಕನ್ಸಿಡರ್ ಮಾಡುತ್ತೆ. ಒಂದು ಇಂಡಿಯನ್ ಇನ್ಕಮ್, ಇನ್ನೊಂದು ಫಾರಿನ್ ಇನ್ಕಮ್. ಎರಡು ಇನ್ಕಮ್ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ದ ಥರ್ಡ್ ಒನ್, ಸ್ಯಾಲರಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಜರ್ಮನಿ rupees 28,000. ಇದು ಯಾವ ಇನ್ಕಮ್ ಅಂತ ಕಂಡುಹಿಡಿಯಬೇಕು. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್. Income from agriculture in Bangladesh, they're going to receive and spend there only. ಅಲ್ಲೇ ರಿಸೀವ್ ಮಾಡ್ಕೊಳ್ತಿರೋದು, ಅಲ್ಲೇ ಸ್ಪೆಂಡ್ ಮಾಡ್ತಿರೋದು. For rupees 16,000. For rupees 16,000. The next one, income from profession in Chennai, in China, received there. The profession was set up in India. ಪ್ರೊಫೆಷನ್ ಸೆಟಪ್ ಮಾಡಿರೋದಲ್ಲಿ ಇಂಡಿಯಾದಲ್ಲಿ, ಬಟ್ ರಿಸೀವ್ ಮಾಡಿರೋದಲ್ಲಿ ಅಮೌಂಟ್ ಇನ್ಕಮ್ ರಿಸೀವ್ ಮಾಡಿರೋದಲ್ಲಿ ಚೈನಾದಲ್ಲಿ. ದ rupees 12,000. ದ ನೆಕ್ಸ್ಟ್ ಒನ್, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಚೈನಾ rupees 14,000. ದ ನೆಕ್ಸ್ಟ್ ಒನ್, ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಇನ್ preceding years but remitted in India during previous year rupees 36,000. The next one, gift in foreign currency from a relative received in India rupees 10,000. This is question. ಈ ಕ್ವಶನ್ ಫಸ್ಟ್ ಇವಾಗ ನಾವು ಐಡೆಂಟಿಫಿಕೇಶನ್ ಮಾಡಬೇಕು. ಯಾವುದು ಇಂಡಿಯನ್ ಇನ್ಕಮ್, ಫಾರಿನ್ ಇನ್ಕಮ್, ಮತ್ತೆ ಕಂಟ್ರೋಲ್ಡ್ ಇನ್ಕಮ್, ಮತ್ತೆ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಈಸಿಯಾಗಿ ಮಾಡಬಹುದು. ಇದು ಕಂಪಲ್ಸರಿ ಕ್ವಶನ್, ಇದು 14 ಮಾರ್ಕ್ಸ್ ಕ್ವಶನ್. ಈ ಚಾಪ್ಟರ್ ಇಂದ 14 ಮಾರ್ಕ್ಸ್ ಕ್ವಶನ್, ಇದೊಂದೇ ಕ್ವಶನ್ ಇರೋದ್ರು, ಇದು ಕಂಪಲ್ಸರಿ ಆಗಿ ಕ್ವಶನ್ ಬರುತ್ತೆ. ತುಂಬಾ ಡೆಡ್ ಈಸಿ. ಆಕ್ಚುಲಿ ನೀವು ಒಂದು ಫಾರ್ಮೆಟ್ ನೀವು ಕಲಿಬೇಕಷ್ಟೇ. ಫಾರ್ಮೆಟ್ ಒಂದ್ಸರಿ ನೀವು ಕಲ್ತ್ಬಿಟ್ರೆ ತುಂಬಾ ಈಸಿ, ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ ಇದೆ. ಎಸ್, ದ ನೆಕ್ಸ್ಟ್, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ Rekha for the assessment year 2020-21 of his is resident, not ordinary resident and non-resident. Now the solution. The solution, the computation of total income. This is heading hege ಹಾಕಬೇಕು, computation of total income. Next to assisi name ಅಂದ್ರೆ ಇಲ್ಲಿ ಇದೆಯಲ್ಲ ಮಿಸ್ ರೇಖಾ, ಮಿಸಸ್ ರೇಖಾ, ಅದನ್ನ ಬರಿಬೇಕು. ನೆಕ್ಸ್ಟ್, previous year and assessment year. previous year ಬಂದು 2019-20 and assessment year ಬಂದು 2020 and 21. Next, types of income and nature of income. Nature of income ಅಂದ್ರೆ types of income ಅಂದ್ರೆ ಯಾವ್ದು ಸೇರುತ್ತೆ ಅಂತ. ಇದು nature of income. Next, resident, not ordinary resident and non-resident. ಈ ಮೂರು ಕಾಲಮ್ಸ್, 4 ಕಾಲಮ್ಸ್ ಇಲ್ಲಿ ಬರುತ್ತೆ. ಒಂದು ನೇಚರ್ ಇನ್ಕಮ್ ನ ಐಡೆಂಟಿಫಿಕೇಶನ್ ಮಾಡಬೇಕು. ನೆಕ್ಸ್ಟ್ ರೆಸಿಡೆಂಟ್, ನೆಕ್ಸ್ಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್. ಈ 4 ಕಾಲಮ್ಸ್ ಈ ಕಡೆ ಬರುತ್ತೆ. ಈ ಕಡೆ ಒಂದು ಟೈಪ್ಸ್ ಆಫ್ ಇನ್ಕಮ್ ಅಂದ್ರೆ ಏನ್ ಕ್ವಶನ್ ಅಲ್ಲಿ ಇರುತ್ತೆ ಆ ಸೇಮ್ ಕ್ವಶನ್ ನಾವ್ ಇಲ್ಲಿ ಬರಿತಾ ಹೋಗ್ತೀವಿ. ಟೈಪ್ಸ್ ಆಫ್ ಇನ್ಕಮ್ ನ ನೋಡಿ, ಸೇಮ್ ಕ್ವಶನ್ ನಾವ್ ಇಲ್ಲಿ ಬರಿಬೇಕು. 1 to 8 ಏನಿದೆ ಅದನ್ನ ಹಾಗೆ ಬರಿಬೇಕು. ಆದ್ರೆ ಅಮೌಂಟ್ ಮಾತ್ರ ಇಲ್ಲ. ಅರ್ಥ ಆಗ್ತಿದ್ಯಾ? ಎಸ್, ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಫಸ್ಟ್ ನೇಚರ್ ಆಫ್ ಇನ್ಕಮ್ ನ ಐಡೆಂಟಿಫಿಕೇಶನ್ ಮಾಡಬೇಕು. ನೇಚರ್ ಆಫ್ ಇನ್ಕಮ್ ನ ಐಡೆಂಟಿಫಿಕೇಶನ್ ಮಾಡಬೇಕು. ಎಸ್, ಫಸ್ಟ್ ಒನ್, income accrued in America but received in India. Income accrued in America but received in India. ಇದು ಇಂಡಿಯನ್ ಇನ್ಕಮ್ ಆಗುತ್ತೆ. ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಐ ಅಂತ ಇದೆ. ಇದು ಇಂಡಿಯನ್ ಇನ್ಕಮ್. ಫಸ್ಟ್ ನೇಚರ್ ಆಫ್ ಇನ್ಕಮ್ ನ ನಾವು ಐಡೆಂಟಿಫಿಕೇಶನ್ ಮಾಡಿದ್ರೆ ಈಸಿಯಾಗಿ ನಾವು ನೆಕ್ಸ್ಟ್ ರೆಸಿಡೆಂಟ್ ನಾನ್ ರೆಸಿಡೆಂಟ್ ನ ನಾವು ಇಲ್ಲಿ ಬರೆಯೋದಕ್ಕೆ, ಆನ್ಸರ್ ಬರೆಯೋದಕ್ಕೆ ಈಸಿ ಆಗುತ್ತೆ. ದ ಸೆಕೆಂಡ್ ಒನ್,
Interest on UK government securities 1/3. The 1/3 of which received in India. 1/3 of which received in India. ಇಲ್ಲಿ ಎರಡು ಇನ್ಕಮ್ ಬರುತ್ತೆ, ಒಂದು ಇಂಡಿಯನ್ ಇನ್ಕಮ್ ಅಂಡ್ ಫಾರಿನ್ ಇನ್ಕಮ್. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ. The next one, third one, salary income received in India for services rendered in Germany. The salary income received in India for services rendered in Germany. ಬಟ್ ಇನ್ಕಮ್ ತಗೊಳ್ತಿರೋದಲ್ಲಿ ಇಂಡಿಯಾದಲ್ಲಿ ಇನ್ಕಮ್ ನ ತಗೊಳ್ತಿರೋದು, ಬಟ್ ಸರ್ವಿಸಸ್ ಕೊಡ್ತಾ ಇರೋದಲ್ಲಿ ಜರ್ಮನಿಯಲ್ಲಿ. ಬಟ್ ಇನ್ಕಮ್ ಎಲ್ಲಿಂದ ಬರ್ತಾ ಇದೆ, ಇನ್ಕಮ್ ಎಲ್ಲಿ ತಗೊಳ್ತಾ ಇದಾರೆ ಅದನ್ನ ನಾವು ತಗೊಳ್ಬೇಕು, ಕನ್ಸಿಡರ್ ಮಾಡಬೇಕು. ದಟ್ ಒನ್ ಆಲ್ಸೋ ಇಂಡಿಯನ್ ಇನ್ಕಮ್ ಆಗುತ್ತೆ. ದ ನೆಕ್ಸ್ಟ್ ಒನ್, ದ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ಅಂಡ್ ಸ್ಪೆಂಡ್ ದೇರ್ ಓನ್ಲಿ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಅಗ್ರಿಕಲ್ಚರ್ ಮಾಡ್ತಿರೋದು, ಅಲ್ಲಿ ರಿಸೀವ್ ಮಾಡ್ಕೊಳ್ತಿರೋದು, ಇನ್ಕಮ್ ನ ರಿಸೀವ್ ಮಾಡ್ತಿರೋದಲ್ಲೇ ಈವನ್ ಸ್ಪೆಂಡ್ ಮಾಡ್ತಿರೋದು ಅಗ್ರಿಕಲ್ಚರ್ಗೆ ಅಲ್ಲೇ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಇದು ಫಾರಿನ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಪ್ರೊಫೆಷನ್. Income from profession in China received there. The profession was set up in India. ಇಲ್ಲಿ ಪ್ರೊಫೆಷನ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಚೈನಾ ರಿಸೀವ್ಡ್ ಅಂದ್ರೆ ಚೈನಾ ಅಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದೆ, ಬಟ್ ದ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ. ಸೆಟಪ್ ಆಗಿರೋದಲ್ಲಿ ಇಂಡಿಯಾದಲ್ಲಿ ಸೆಟಪ್ ಆಗಿರೋದ್ರಿಂದ ದಟ್ ಈಸ್ ಕಂಟ್ರೋಲ್ಡ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನ ಕಂಟ್ರೋಲ್ಡ್ ಇನ್ಕಮ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಒನ್, income accrued in India but received in China, that is Indian income only. Next one, income earned but outside India in preceding years but remitted in India during previous year. Income earned outside India, that is outside India in preceding year but remitted in India during previous year. Remitted ಆಗ್ತಿರೋದು ಯಾವಾಗ, in the previous year ಅಲ್ಲಿ ಇಂಡಿಯಾದಲ್ಲಿ ಅದು remitted ಆಗ್ತದೆ, that is exempted income ಆಗುತ್ತೆ, ಅದು exempted income ಆಗುತ್ತೆ. Next, gift in foreign currency from a relative received in India. This one also exempted income. ನೀವು ಒಂದು ಕ್ವಶನ್ ಕೇಳ್ಬೋದು, ಯಾಕೆ ಇದನ್ನ exempted income ಹೇಳ್ತೀವಿ, ಯಾಕೆ ಇದು ಇಂಡಿಯನ್ ಇನ್ಕಮ್ ಅಂತ ಹೇಳ್ತೀವಿ? ಇದನ್ನ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಸಿ ದ ಚಾರ್ಟ್. ಅಂದ್ರೆ ಏನ್ ಲಾಸ್ಟ್ ರೆಕಾರ್ಡಿಂಗ್ ಕ್ಲಾಸ್ ಏನಿದೆ ಚಾರ್ಟ್, ಆ ಚಾರ್ಟ್ ನ ನೋಡಿದ್ರೆ ಮಾತ್ರ ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರೆ, ಆ ಚಾರ್ಟ್ ಅಲ್ಲಿ ಇದೆ ಯಾವ್ದನ್ನ ನಾವು ಇಂಡಿಯನ್ ಇನ್ಕಮ್ ಅಂತ ಹೇಳ್ತೀವಿ, ಯಾವುದನ್ನ ನಾವು ಫಾರಿನ್ ಇನ್ಕಮ್ ಅಂತ ಹೇಳ್ತೀವಿ, ಯಾವುದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ, ಯಾವುದು ಕಂಟ್ರೋಲ್ಡ್ ಇನ್ಕಮ್ ಆಗುತ್ತೆ. ನೀವು ಚಾರ್ಟ್ ನೋಡಿ ಚಾರ್ಟ್ ಕಲಿಬೇಕು, ಚಾರ್ಟ್ ಅಲ್ಲಿ ಇದೆ, ಪ್ರತಿಯೊಂದನ್ನು ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದು ಕಲ್ತ್ಕೊಂಡ್ರೆ 14 ಮಾರ್ಕ್ಸ್ ಈಸಿ. ಎಸ್, ಈಗ ಇದಾದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೆಸಿಡೆಂಟ್, ನಾನ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ರೆಸಿಡೆಂಟ್ ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಒಂದ್ಸರಿ ಪ್ರಾಬ್ಲಮ್ಸ್ ನ ನೀಟಾಗಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಹೇಗೆ ಇಂಡಿಯನ್ ಇನ್ಕಮ್ ಆಗುತ್ತೆ, ಹೇಗೆ ಫಾರಿನ್ ಇನ್ಕಮ್ ಆಗುತ್ತೆ ಅಂತ. ಒಂದು 5 minutes ನೀವು ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಜಸ್ಟ್ ಒಂದ್ಸರಿ ನೋಡ್ಕೊಳ್ಳಿ. ನೋಡ್ಕೊಂಡ್ರಾ? ಹಲೋ ಅನುಷಾ, ನಂದಿನಿ, ಒಂದ್ಸರಿ ನೋಡ್ಕೊಳ್ತಾ ಇದ್ದೀರಾ? ನಿಮ್ಗೆ ಅದು ಇಂಡಿಯನ್ ಇನ್ಕಮು, ಫಾರಿನ್ ಇನ್ಕಮು, ಎಕ್ಸೆಂಪ್ಟೆಡ್ ಇನ್ಕಮು ಅಥವಾ ಕಾರ್ಪೊರೇಟೆಡ್ ಇನ್ಕಮ್ ನಿಮ್ಗೆ ಹೇಗೆ ಗೊತ್ತಾಗಬೇಕು ಅಂದ್ರೆ ನೀವು ಕಂಪಲ್ಸರಿಯಾಗಿ ಚಾರ್ಟ್ ನೋಡ್ಬೇಕು, ಕಂಪಲ್ಸರಿಯಾಗಿ ಚಾರ್ಟ್ ನೋಡ್ಬೇಕು. ಚಾರ್ಟ್ ನೋಡಿದ್ರೆ ಮಾತ್ರ, ನೀವು ಚಾರ್ಟ್ ಕಲ್ತ್ರೆ ಮಾತ್ರ ನಿಮ್ಗೆ ಗೊತ್ತಾಗೋ, ಐಡೆಂಟಿಫಿಕೇಶನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ.
ಅರ್ಥ ಆಗ್ತಿದ್ಯಾ? ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಈಗ ದ ಫಸ್ಟ್ ಒನ್, ದ ಇನ್ಕಮ್ ಅಕ್ರೂವ್ಡ್ ಇನ್ ಅಮೇರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಇಂಡಿಯನ್ ಇನ್ಕಮ್ ಆದ್ರೆ ನಾವು ಕಂಪಲ್ಸರಿ ಆಗಿ 3 ಕಾಲಮ್ಸ್ ಅಲ್ಲೂ ಹಾಕೊಳ್ತೀವಿ. ನಾನು ಲಾಸ್ಟ್ ರೆಕಾರ್ಡಿಂಗ್ ಕ್ಲಾಸ್ ಅಲ್ಲಿ ನಾನು ಹೇಳಿದೆ, ಇಂಡಿಯನ್ ಇನ್ಕಮ್ ಆದ್ರೆ ನಾವು ಅದು ರೆಸಿಡೆಂಟ್ಗೂ ಕನ್ಸಿಡರ್ ಆಗುತ್ತೆ, ನಾನ್ ಆರ್ಡಿನರಿ ರೆಸಿಡೆಂಟ್ಗೂ ಕನ್ಸಿಡರ್ ಆಗುತ್ತೆ, ಈವನ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್ಗೂ ಕೂಡ, ಮೂರ್ಗೂ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾವುದು? ಇಂಡಿಯನ್ ಇನ್ಕಮ್ ಆದ್ರೆ. ಈಗ ಫಸ್ಟ್ ಒನ್ ಇಸ್ ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಅಮೌಂಟ್ ಎಷ್ಟಿದೆ? 19,000. ಹೌದಾ? 19,000. Here also 19,000. Here also 19,000. ಇಷ್ಟೇ ಅಮೌಂಟ್ ನ ಹಾಕೊಳ್ತಾ ಹೋಗ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಈಗ ಸೆಕೆಂಡ್ ಒನ್ ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ UK ಗವರ್ನಮೆಂಟ್ ಸೆಕ್ಯೂರಿಟೀಸ್ 1/3 ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ. ಇದು ಇಂಟ್ರೆಸ್ಟ್ ಆಫ್ UK ಗವರ್ನಮೆಂಟ್ ಸೆಕ್ಯೂರಿಟೀಸ್, ಬಟ್ 1/3 ಮಾತ್ರ ಯಾರು ರಿಸೀವ್ ಮಾಡ್ತಿರೋದು? ಇಂಡಿಯನ್ ಇನ್ಕಮ್ ರಿಸೀವ್ ಮಾಡ್ತಿರೋದು. ಅರ್ಥ ಆಗ್ತಿದ್ಯಾ? ಇಂಡಿಯನ್ ಇನ್ಕಮ್ ರಿಸೀವ್ ಮಾಡ್ತಿರೋದು ಎಷ್ಟು? 1/3 ಅಮೌಂಟ್ ಮಾತ್ರ. 1/3 ಏನಿದೆ ಅದನ್ನ ಮಾತ್ರ ಅದು ರಿಸೀವ್ ಮಾಡ್ತಾ ಇದೆ. ಈಗ ಈ ಇಂಡಿಯನ್ ಇನ್ಕಮ್ ಏನಿದೆ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೆ, ಫಸ್ಟ್ 15,000 ಅದು ಟೋಟಲ್ ಅಮೌಂಟ್ ಎಷ್ಟಿದೆ ಒಂದ್ಸರಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ 15,000 ಇದೆಯಾ? ಅಯ್ಯೋ ಇದೊಂದು ಕ್ಯಾಲ್ಕುಲೇಷನ್. ಎಸ್ 15,000 ಇಂಟು 1/3. 1/3 ಅಮೌಂಟ್ ಎಷ್ಟು ಬರುತ್ತೆ? 5,000. ದಟ್ ಈಸ್ ನೋಡಿ 5,000. ಯಾಕಂದ್ರೆ ಇಂಡಿಯನ್ ಇನ್ಕಮ್ ಆಗಿರೋದ್ರಿಂದ ನಾವು 3 ಅಲ್ಲೂ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಅಮೌಂಟ್ ನ ನಾವು ಹಾಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? 5,000 5,000 5,000. ಯಾಕೆ 5,000 ಆದ್ರೆ ಅಲ್ಲಿ ಇಂಡಿಯಾ ರಿಸೀವ್ ಮಾಡ್ತಿರೋದು ಎಷ್ಟು? 1/3 ಮಾತ್ರ ಅಲ್ಲಿ ರಿಸೀವ್ ಮಾಡೋದ್ರಿಂದ ಅಷ್ಟನ್ನ ಅಮೌಂಟ್ ನ ಮಾತ್ರ ನಾವು ತಗೊಳ್ತೀವಿ. 15,000 ಇಂಟು 1/3 ಏನಿದೆ ಅಷ್ಟನ್ನ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಸಿಗೋದು 5,000 ಮಾತ್ರ. 5,000 5,000 5,000 ನ ಹಾಕೊಳ್ತೀವಿ. ಈಗ ಫಾರಿನ್ ಇನ್ಕಮ್ಗೆ ಏನ್ ಅಮೌಂಟ್ ಬರುತ್ತೆ ಅಂದ್ರೆ, ಫಾರಿನ್ ಅಕೌಂಟ್ಗೆ, ಫಾರಿನ್ ಇನ್ಕಮ್ಗೆ 5,000 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಮಾಡಿ 15,000 minus 5,000 is equal to ಎಷ್ಟು ಬಂತು? 10,000. 5,000 ಯಾಕೆ ಮೈನಸ್ ಮಾಡಿದ್ರೆ ಅಂದ್ರೆ 1/3 ಆಲ್ರೆಡಿ ಇಂಡಿಯಾ ರಿಸೀವ್ ಮಾಡಿದ್ರಿಂದ 5,000 ಲೆಸ್ ಮಾಡ್ತೀವಿ. 15,000 ಮೈನಸ್ 5,000 ಲೆಸ್ ಮಾಡಿದ್ರೆ ನಿಮ್ಗೆ ಸಿಗೋದು 10,000. ದಟ್ ಈಸ್ ಫಾರಿನ್ ಇನ್ಕಮ್. ಅದನ್ನ ನಾವು ಫಾರಿನ್ ಇನ್ಕಮ್ ಅಲ್ಲಿ ಹಾಕೊಳ್ತೀವಿ. ಫಾರಿನ್ ಇನ್ಕಮ್ ಅಮೌಂಟ್ ನ ನಾವು ಎಲ್ಲಿ ಕ್ಯಾಲ್ಕುಲೇಷನ್ ಎಷ್ಟರಲ್ಲಿ ಹಾಕ್ಬೇಕು? ಫಾರಿನ್ ಇನ್ಕಮ್ ನ ನಾವು ಬರೀ ರೆಸಿಡೆಂಟ್ ಅಲ್ಲಿ ಮಾತ್ರ ತೋರಿಸ್ತೀವಿ. ಇನ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಥವಾ ಇದರಲ್ಲಿ ನಿಲ್ ಅಂತ ತೋರಿಸ್ಬೇಕಾಗುತ್ತೆ. ಇವೆರಡಕ್ಕೂ ಕೂಡ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ನಾನ್ ರೆಸಿಡೆಂಟ್ ಅಂತ ಏನಿದೆ ಇವೆರಡಕ್ಕೂ ಕೂಡ ನಾವು ನಿಲ್ ಅಂತ ತೋರಿಸ್ತೀವಿ. ಫಾರಿನ್ ಇನ್ಕಮ್ ಆದ್ರೆ ಬರೀ ರೆಸಿಡೆಂಟ್ಗೆ ಮಾತ್ರ ನಾವು ಕನ್ಸಿಡರ್ ಮಾಡುವಂತದ್ದು. ಇಂಡಿಯನ್ ಇನ್ಕಮ್ ಆದ್ರೆ ಮೂರಕ್ಕೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ರೆಸಿಡೆಂಟ್, ನಾನ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಎರಡಕ್ಕೂ ಕೂಡ ಮೂರಕ್ಕೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಇಂಡಿಯನ್ ಇನ್ಕಮ್ ಆದ್ರೆ ಮಾತ್ರ. ಫಾರಿನ್ ಇನ್ಕಮ್ ಆದ್ರೆ ಬರೀ ರೆಸಿಡೆಂಟ್ ಗೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಅಮೌಂಟ್ ನ ಕ್ಯಾಲ್ಕುಲೇಷನ್ ಮಾಡಾಕ್ತಿವಿ. ಸೆಕೆಂಡ್ ಒನ್ ಕಂಪ್ಲೀಟ್ ಆಯ್ತಾ? ಅರ್ಥ ಆಯ್ತಾ ಸೆಕೆಂಡ್ ಒನ್? ಸೆಕೆಂಡ್ ಒನ್ ಬಂದು ಇಂಟ್ರೆಸ್ಟ್ ಆನ್ UK ಗವರ್ನಮೆಂಟ್ ಸೆಕ್ಯೂರಿಟೀಸ್, ದಟ್ ಈಸ್ 1/3 ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ. 1/3 ಮಾತ್ರ ಇಂಡಿಯಾ ರಿಸೀವ್ ಮಾಡ್ಕೊಳ್ತಾ ಇರೋದ್ರಿಂದ
ಅಮೌಂಟ್ ಏನಿದೆ 15,000 ಇದೆ. 15,000 ಇಂಟು 1/3 ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಈ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಸಿಗೋದು 5,000 ಮಾತ್ರ. ಇಂಡಿಯನ್ ಇನ್ಕಮ್ ಆದ್ರೆ ನಾವು 3 ಕಾಲಮ್ಸ್ ಅಲ್ಲೂ ಕೂಡ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅದು ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್ ಮೂರಲ್ಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ 1/3 ಹೋಗ್ಬಿಟ್ರೆ ಇಂಡಿಯನ್ ಇನ್ಕಮ್ ಆದ್ರೆ ಇನ್ನು ಮಿಕ್ಕಿದ ಎಷ್ಟಿರುತ್ತೆ ಅದನ್ನ ಮೈನಸ್ ಮಾಡ್ಬೇಕಾಗುತ್ತೆ. 15,000 ಮೈನಸ್ 5,000 ಲೆಸ್ ಮಾಡಿದ್ರೆ ನಮ್ಗೆ ಸಿಗೋದು ಟೋಟಲ್ ಅಮೌಂಟ್ 10,000. ಈ 10,000 ಏನಿದೆ ದಟ್ ಈಸ್ ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್ ನ ಬರೀ ನಾವು ರೆಸಿಡೆಂಟ್ ಅಲ್ಲಿ ಮಾತ್ರ ನಾವು ತೋರಿಸ್ಬೇಕಾಗುತ್ತೆ. ಇನ್ನು ಎರಡು ಏನಿದೆ ದಟ್ ಈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಏನಿದೆ ಅಲ್ಲಿ ನಿಲ್ ಅಂತ ತೋರಿಸ್ತೀವಿ. ಅರ್ಥ ಆಯ್ತಾ? ಎಸ್, ಓಕೆ. ದ ನೆಕ್ಸ್ಟ್ ಒನ್, the third one is salary income received in India for services rendered in Germany. This is Indian income. ಆಗ್ಲೇ ಹೇಳ್ದಾಗೆ ಇಂಡಿಯನ್ ಇನ್ಕಮ್ ಆದ್ರೆ ಏನ್ ಮಾಡ್ಬೇಕು ನಾವು 3 ಕಾಲಮ್ ಅಲ್ಲೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. The third one, salary income received in India for services rendered in Germany. The amount ಎಷ್ಟಿದೆ? 28,000. 28,000. Understood? Yes. In the next one, income from agriculture in Bangladesh received and spent there only. That is agriculture income ಬಂದು ಬಾಂಗ್ಲಾದೇಶ ಅಲ್ಲಿ ನಡೀತಾ ಇದೆ, ಅಲ್ಲೇ ಇನ್ಕಮ್ ನ ರಿಸೀವ್ ಮಾಡ್ತಿದ್ದಾರೆ, ಅಲ್ಲೇ ಸ್ಪೆಂಡ್ ಖರ್ಚು ಎಲ್ಲವೂ ಕೂಡ ಅಲ್ಲೇ ಮಾಡ್ತಾ ಇರೋದ್ರಿಂದ ದಟ್ ಇಸ್ ಫಾರಿನ್ ಇನ್ಕಮ್ ಆಗುತ್ತೆ. ಅದು ಇಂಡಿಯನ್ ಇನ್ಕಮ್ ಆಗೋದಿಲ್ಲ, ಫಾರಿನ್ ಇನ್ಕಮ್ ಆಗುತ್ತೆ. ಆಗ್ಲೇ ಹೇಳ್ದಾಗೆ ಫಾರಿನ್ ಇನ್ಕಮ್ ಆದ್ರೆ ನಾವ್ ಎಲ್ಲಿ ಕನ್ಸಿಡರ್ ಮಾಡ್ತೀವಿ? ಓನ್ಲಿ ಫಾರ್ ರೆಸಿಡೆಂಟ್ ಗೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಫಾರಿನ್ ಇನ್ಕಮ್ ನ ರೆಸಿಡೆಂಟ್ ಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಎಷ್ಟಿದೆ ಅಮೌಂಟ್? 16,000. ಇನ್ನೆರಡು ಏನಾಗುತ್ತೆ? ದಟ್ ಈಸ್ ನಿಲ್. Yes. In the next one is income from profession in China received there. That is income from profession in China received there. The profession was set up in India. ಫಸ್ಟ್ ಎಲ್ಲಿ ಸೆಟಪ್ ಆಗಿರೋದು? ಆ ಪ್ರೊಫೆಷನ್ ಬಂದು ಇಂಡಿಯಾದಲ್ಲಿ ಸೆಟಪ್ ಆಗಿರೋದು. ಬಟ್ ಅದು ಯಾರ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲಿ ರಿಸೀವ್ ಆಗ್ತಾ ಇದೆ ಅಂದ್ರೆ ಚೈನಾದಲ್ಲಿ ಅದು ಫುಲ್ ಪ್ರೊಫೆಷನ್ ಅನ್ನೋದು ನಡೀತಾ ಇದೆ. ಅಲ್ಲಿ ಅಮೌಂಟ್ ನ ರಿಸೀವ್ ಮಾಡ್ಕೊಳ್ತಾ ಇದೆ. ಅರ್ಥ ಆಗ್ತಿದ್ಯಾ? ಆದ್ರೆ ಸೆಟಪ್ ಆಗಿರೋದಲ್ಲಿ ಇಂಡಿಯಾದಲ್ಲಿ. ದಟ್ ಈಸ್ ಕಂಟ್ರೋಲ್ಡ್ ಇನ್ಕಮ್ ಅಂತ ನಾವು ಕರಿತೀವಿ. ಅದನ್ನ ಕಂಟ್ರೋಲ್ಡ್ ಇನ್ಕಮ್ ಅಂತ ಕರಿತೀವಿ. ಆ ರೀತಿಯ ಕಂಟ್ರೋಲ್ಡ್ ಇನ್ಕಮ್ ಬಂದ್ರೆ ಓನ್ಲಿ ಫಾರ್ ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇವೆರಡು ಕಾಲಮ್ಗೆ ಮಾತ್ರ ಇದು ಕನ್ಸಿಡರ್ ಆಗುತ್ತೆ. CI ಅಂತ ನಾವು ತಗೊಂಡಾಗ ಇದು ಇವೆರಡು ಕಾಲಮ್ಗೆ ಮಾತ್ರ ಕನ್ಸಿಡರ್ ಆಗುತ್ತೆ. ಅಮೌಂಟ್ ಎಷ್ಟಿದೆ? 12,000. ಒಂದು ರೆಸಿಡೆಂಟ್ಗೆ, ಇನ್ನೊಂದು ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ. ಇವೆರಡು ಕಾಲಮ್ಗೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ದ ಥರ್ಡ್ ಒನ್ ಕನ್ಸಿಡರ್ಗೆ ತಗೊಳ್ಳೋ ಹಾಗಿಲ್ಲ, ಅದನ್ನ ನಿಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ನೆಕ್ಸ್ಟ್ ಒನ್, ಇದಕ್ಕೆ ನೀವೇ ಆನ್ಸರ್ ಹೇಳ್ಬೋದು. ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಚೈನಾ. ಇದು ಇಂಡಿಯನ್ ಇನ್ಕಮ್ ಅಂತ ಆಲ್ರೆಡಿ ನಾವು ಹೇಳಿದೀವಿ. ಇಂಡಿಯನ್ ಇನ್ಕಮ್ ಆದ್ರೆ ನಾವು ಯಾವ್ದಕ್ಕೆ ಎಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ? ಅದು ರೆಸಿಡೆಂಟ್ ಆಗುತ್ತಾ, ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗುತ್ತಾ, ಆರ್ ರೆಸಿಡೆಂಟ್ ಆಗುತ್ತಾ, ನಾನ್ ರೆಸಿಡೆಂಟ್ ಆಗುತ್ತಾ? ಇಂಡಿಯನ್ ಇನ್ಕಮ್ ಆದ್ರೆ 3 ಕಾಲಮ್ಸ್ ಅಲ್ಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅಮೌಂಟ್ ಎಷ್ಟಿದೆ? 14,000 ಇದೆ. 3 ಕಾಲಮ್ಸ್ ಅಲ್ಲೂ ನಾವು 14,000 ನ ಹಾಕೊಳ್ತೀವಿ. 14,000 ನ ಹಾಕೊಳ್ತೀವಿ. Next one, the income earned outside India in preceding years but remitted in India during previous year. Already ನಾವು ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ. ದಿಸ್ ಇಸ್ ಎಕ್ಸೆಂಪ್ಟೆಡ್ ಇಂಡಿಯಾ ಇನ್ಕಮ್ ಅಂತ, ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ನಾವು ಫೈಂಡ್ ಔಟ್ ಮಾಡಿದೀವಿ. ಇನ್ನು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ಮೇಲೆ ಅಲ್ಲಿ ಏನಾಗುತ್ತೆ? ದಟ್ ಈಸ್ ಎಲ್ಲ ಕಾಲಮ್ ಅಲ್ಲೂ ಕೂಡ ಅದು ಎಕ್ಸೆಂಪ್ಟೆಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಎಕ್ಸೆಂಪ್ಟೆಡ್. ಎಕ್ಸೆಂಪ್ಟೆಡ್ ಅಂದ್ರೆ ಏನಿಲ್ಲ, ಜಸ್ಟ್ ನಿಲ್ ಅಂತ ಹಾಕೊಳ್ತೀವಿ. ಇಲ್ಲ ಟ್ಯಾಕ್ಸ್ ಫ್ರೀ, ಕೆಲವೊಂದಕ್ಕೆ ಟ್ಯಾಕ್ಸ್ ಫ್ರೀ ಬರುತ್ತೆ. ನೀವು
ನಿಮ್ಮ ಒಂದು ಏನು ಚಾರ್ಟ್ ಇದೆ ಆ ಚಾರ್ಟ್ ನ ನೋಡಿದ್ರೆ ಲಾಸ್ಟ್ ರೆಕಾರ್ಡಿಂಗ್ ಕ್ಲಾಸ್ ಅಲ್ಲಿ ನೀವು ನೋಡಿ ಬೇಕಾದ್ರೆ ಕೆಲವೊಂದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗುತ್ತೆ, ಕೆಲವೊಂದು ಟ್ಯಾಕ್ಸ್ ಫ್ರೀ ಆಗುತ್ತೆ. ಆಗ ನಾವಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಎಕ್ಸೆಂಪ್ಟೆಡ್ ಬರ್ದ್ರೂ ಕೂಡ ಏನ್ ಪ್ರಾಬ್ಲಮ್ ಇಲ್ಲ, ಎಕ್ಸೆಂಪ್ಟೆಡ್ ಅಂತ ಮೆನ್ಷನ್ ಮಾಡ್ಬೇಕು, ಇಲ್ಲ ನಿಲ್ ಅಂತ ಮೆನ್ಷನ್ ಮಾಡ್ಬೇಕು. ಇಲ್ಲಿ ಎಕ್ಸೆಂಪ್ಟೆಡ್ ಅಂತ ಬರೀಬಹುದು ಅಥವಾ ನಿಲ್ ಅಂತಾದ್ರೂ ಬರೀಬಹುದು. ಆದ್ರೆ ಫಸ್ಟ್ ನೀವು ಈ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ನೀವೇನ್ ಕಲಿಬೇಕು ಅಂದ್ರೆ ಒಂದು ಚಾರ್ಟ್ ಅಂದ್ರೆ ಯಾವ್ದು ಇಂಡಿಯನ್ ಇನ್ಕಮ್ ಆಗುತ್ತೆ, ಯಾವ್ದು ಫಾರಿನ್ ಇನ್ಕಮ್ ಆಗುತ್ತೆ, ಅಥವಾ ಯಾವ್ದು ಎಕ್ಸೆಂಪ್ಟೆಡ್ ಇನ್ಕಮ್, ಯಾವ್ದು ಕಂಟ್ರೋಲ್ಡ್ ಇನ್ಕಮ್ ಅಂತ ಏನ್ ಇಲ್ಲಿ ಚಾರ್ಟ್ ಇದೆ, ಈ ಚಾರ್ಟ್ ನ ನೀವು ಕಲಿಬೇಕು. ಇಲ್ಲಿದೆ ಕೊಟ್ಟಿದ್ದಾರೆ ಯಾವ್ದು ಇಂಡಿಯನ್ ಇನ್ಕಮ್ ಆಗುತ್ತೆ ನೋಡಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಇದೆ ಇಲ್ಲಿ. ಇನ್ಕಮ್ earned or deemed to be earned in India but received outside India, that is Indian income. ಇಂಡಿಯನ್ ಇನ್ಕಮ್ ಆದ್ರೆ ನೋಡಿ 3 ಕಾಲಮ್ ಅಲ್ಲೂ ಕೂಡ ಟ್ಯಾಕ್ಸೇಬಲ್ ಕನ್ಸಿಡರ್ ಆಗುತ್ತೆ ನೋಡಿ. ಫಾರಿನ್ ಇನ್ಕಮ್ ಆದ್ರೆ ಬರೀ ರೆಸಿಡೆಂಟಲ್ ಮಾತ್ರ ಕನ್ಸಿಡರ್ ಆಗುತ್ತೆ, ಇನ್ನೆರಡು ಇನ್ಕಮ್ ಇಲ್ಲ, ಇನ್ನೆರಡಲ್ಲೂ ಕೂಡ ನಿಲ್ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಆದ್ರಿಂದ ನಿಮ್ಗೆ ಈ ಚಾರ್ಟ್ ಇಂಪಾರ್ಟೆಂಟು. ಈ ಚಾರ್ಟ್ ನ ನೀವು ಒಂದ್ಸರಿ ಯಾವ್ದಾವ್ದು ಇಂಡಿಯನ್ ಇನ್ಕಮ್ ಫಾರಿನ್ ಇನ್ಕಮ್ ಅನ್ನೋದು ಐಡೆಂಟಿಫಿಕೇಶನ್ ನೀವು ಮಾಡಕ್ ಬಂದ್ಬಿಟ್ರೆ 14 ಮಾರ್ಕ್ಸ್ ನಿಮ್ ಕಣ್ ಮುಚ್ಕೊಂಡು 14 ಮಾರ್ಕ್ಸ್ ಬರೀಬಹುದು. ಬೇರೆ ಯಾವ್ದೇ ಕ್ಯಾಲ್ಕುಲೇಷನ್ ಇಲ್ಲ ನಿಮ್ಗಿಲ್ಲಿ. ಏನ್ ಕ್ವಶನ್ ಇದೆ ನೋಡಿ, ಏನ್ ಕ್ವಶನ್ ಇದೆ ಆ ಕ್ವಶನ್ ನ ಇಲ್ಲಿ ಬರೀತಾ ಹೋಗ್ತೀರಾ. ಕ್ವಶನ್ ಬರ್ದಾದ್ಮೇಲೆ ನೆಕ್ಸ್ಟ್ ನೇಚರ್ ಆಫ್ ಇನ್ಕಮ್ ನ ಒಂದು ಫೈಂಡ್ ಔಟ್ ಮಾಡ್ಬಿಟ್ರೆ ನೀವು, ಇದನ್ನ ಫೈಂಡ್ ಔಟ್ ಮಾಡಿದ್ರೆ ಇವೆಲ್ಲವೂ ಈಸಿ. ನಿಮ್ಗೆ ಎಲ್ಲೆಲ್ಲ ಹಾಕ್ಬೇಕು ಅಮೌಂಟ್ ನ ನಿಮ್ಗೆ ಗೊತ್ತಾಗೋಗುತ್ತೆ. ನೀವು ಇದೊಂದನ್ನ ನೇಚರ್ ಆಫ್ ಇನ್ಕಮ್ ನ ನೀವು ಫೈಂಡ್ ಔಟ್ ಮಾಡೋದನ್ನ ನೀವು ಕಲಿಬೇಕು. ಅರ್ಥ ಆಗ್ತಿದ್ಯಾ? ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಎಸ್, ದ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ದ ಫಸ್ಟ್ ಒನ್ ಇಸ್ ದ ಮಿಸಸ್ ರೇಖಾ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಇದನ್ನೆಲ್ಲ ಕಂಪಲ್ಸರಿ ಆಗಿ ಬರೀಬೇಕು. 2019, 2020 ಅಂಡ್ ಅಸೆಸ್ಮೆಂಟ್ ಇಯರ್ ಬಂದು 2020 and 21. ಫಸ್ಟ್ ಟೈಪ್ಸ್ ಆಫ್ ಇನ್ಕಮ್. ದ ಟೈಪ್ಸ್ ಆಫ್ ಇನ್ಕಮ್ ನ ನಾವು ಬರಿಬೇಕು. ಇನ್ಕಮ್ ಅಕ್ರೂಡ್ ಇನ್ ಅಮೇರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ದ ನೇಚರ್ ಆಫ್ ಇನ್ಕಮ್ ಬಂದು ಇಂಡಿಯನ್ ಇನ್ಕಮ್, ಇದು ಇಂಡಿಯನ್ ಇನ್ಕಮ್ ಆಗುತ್ತೆ. ಮೂರಲ್ಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ದ ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ UK ಗವರ್ನಮೆಂಟ್ ಸೆಕ್ಯೂರಿಟೀಸ್ 1/3 ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ. ಇಂಡಿಯಾ ರಿಸೀವ್ ಮಾಡ್ತಿರೋದೆಷ್ಟು 1/3 ಮಾತ್ರ ರಿಸೀವ್ ಮಾಡ್ಕೊಳ್ತಿರೋದು. ದಟ್ ಈಸ್ ಅಮೌಂಟ್ ಬಂದು 15,000 ಇದೆ. 15,000 ಇಂಟು 1/3 ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ 5,000 ಸಿಗುತ್ತೆ. ದಟ್ ಈಸ್ ಇಂಡಿಯನ್ ಇನ್ಕಮ್ ಆಗುತ್ತೆ. ಏನ್ 5,000 ಅಂತ ಹೇಳ್ತಾ ಇದೀವಿ ಅದು ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ನ ನಾವು 3 ಕಾಲಮ್ಸ್ ಅಲ್ಲೂ ನಾವು ತೋರಿಸಬೇಕಾಗುತ್ತೆ. ದಟ್ ಈಸ್ ಟ್ಯಾಕ್ಸಬಲ್ ಆಗುತ್ತೆ. ದ ನೆಕ್ಸ್ಟ್ ಏನಿನ ಮಿಕ್ಕ ಅಮೌಂಟ್ ಏನಿದೆ ದಟ್ ಈಸ್ 15,000 ಇಂದ 5,000 ಲೆಸ್ ಮಾಡಿದ್ರೆ ಅಂದ್ರೆ 1/3 ನ ಲೆಸ್ ಮಾಡಿದ್ರೆ ನಮ್ಗೆ ಸಿಗೋದು 10,000. ದಟ್ ಈಸ್ ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್ ನ ಬರೀ ನಾವು ರೆಸಿಡೆಂಟ್ ಅಲ್ಲಿ ಮಾತ್ರ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಟ್ಯಾಕ್ಸಬಲ್ ಆಗುತ್ತೆ. ಇನ್ನೆರಡು ಏನಿದೆ ದಟ್ ಈಸ್ ನಿಲ್. ಇನ್ನೆ 2 ಕಾಲಮ್ಸ್ ಏನಾಗುತ್ತೆ ನಿಲ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಇಸ್ ದ ಸ್ಯಾಲರಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಜರ್ಮನಿ. ದಟ್ ಈಸ್ ಇಂಡಿಯನ್ ಇನ್ಕಮ್. ಅದನ್ನ ನಾವು ಇಂಡಿಯನ್ ಇನ್ಕಮ್ ಅಂತ ಹೇಳ್ತೀವಿ. ಇಂಡಿಯನ್ ಇನ್ಕಮ್ ಆದ್ರೆ 3 ಕಾಲಮ್ಸ್ ಅಲ್ಲೂ ನಾವು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್ ರಿಸೀವ್ಡ್ ಅಂಡ್ ಸ್ಪೆಂಡ್ ದೇರ್ ಓನ್ಲಿ. ದಟ್ ಈಸ್ ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್ ಆದ್ರೆ ಓನ್ಲಿ ರೆಸಿಡೆಂಟಲ್ ಮಾತ್ರ ನಾವು ಟ್ಯಾಕ್ಸಬಲ್ ನ ಕನ್ಸಿಡರ್ ಮಾಡ್ತೀವಿ. ಇನ್ನೆರಡು ನಿಲ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಚೈನಾ ರಿಸೀವ್ಡ್ ದೇರ್ ದ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ. ದಟ್ ಈಸ್ ಕಂಟ್ರೋಲ್ಡ್ ಇನ್ಕಮ್ ಆಗುತ್ತೆ. ಕಂಟ್ರೋಲ್ಡ್ ಇನ್ಕಮ್ ಆದ್ರೆ ನಾವು ರೆಸಿಡೆಂಟ್ ಅಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ 2 ಕಾಲಮ್ಸ್ ಅಲ್ಲಿ ಮಾತ್ರ ತಗೊಳ್ತೀವಿ. ದ ಲಾಸ್ಟ್ ಕಾಲಮ್ ಅಲ್ಲಿ ನಾವು ಅದನ್ನ ನಿಲ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ದ ನೆಕ್ಸ್ಟ್ ಒನ್, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಚೈನಾ. ದಟ್ ಈಸ್ ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಆಗಿರೋದ್ರಿಂದ 3 ಕಾಲಮ್ಸ್ ಅಲ್ಲಿ ನಾವು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ಕಮ್ ಅರ್ನ್ ಔಟ್ಸೈಡ್ ಇಂಡಿಯಾ ಇನ್ ಪ್ರಿಸೀಡಿಂಗ್ ಇಯರ್ಸ್ ಬಟ್ ರೆಮಿಟೆಡ್ ಇನ್ ಇಂಡಿಯಾ ಡ್ಯೂರಿಂಗ್ ಪ್ರೀವಿಯಸ್ ಇಯರ್. ದಟ್ ಈಸ್ ಎಕ್ಸೆಂಪ್ಟೆಡ್ ಇನ್ಕಮ್. ಇದು ಒಂದು ಎಕ್ಸೆಂಪ್ಟೆಡ್ ಇನ್ಕಮ್ ಆಗೋದ್ರಿಂದ ನಾವು 3 ಕಾಲಮ್ಸ್ ಅಲ್ಲೂ ಕೂಡ ಎಕ್ಸೆಂಪ್ಟೆಡ್ ಅಂತ ಮೆನ್ಷನ್ ಮಾಡಬಹುದು ಅಥವಾ ನಿಲ್ ಅಂತ ಮೆನ್ಷನ್ ಮಾಡಬಹುದು. The next one, the last one also, gift in foreign currency from a relative received in India. From a relative received in India, that is exempted income. Exempted income ಆಗಿರೋದ್ರಿಂದ the 3 columns ಅಲ್ಲೂ ಕೂಡ exempted income ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ನಿಲ್ ಅಂತ
ಕನ್ಸಿಡರ್ ಮಾಡ್ತೀವಿ. ನೋಡಿ ಒಂದ್ಸರಿ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ನಿಮ್ಗೆ ಚಾರ್ಟ್ ಬರ್ಬೇಕು. ಚಾರ್ಟ್ ಅರ್ಥ ಆಗಿದ್ರೆ ಮಾತ್ರ, ಚಾರ್ಟ್ ತಿಳ್ಕೊಂಡಿದ್ರೆ ಮಾತ್ರ ಪ್ರಾಬ್ಲಮ್ ಮಾಡಕ್ಕೆ ಈಸಿ ಆಗುತ್ತೆ. ಒಂದ್ಸತಿ ಚಾರ್ಟ್ ಇದೆ ನೋಡ್ಕೊಳ್ಳಿ, ಲಾಸ್ಟ್ ಪ್ರಾಬ್ಲಮ್ ಒಂದ್ಸರಿ ಚೆಕ್ ಮಾಡಿ. ಅಲ್ಲಿ 2 ಕ್ವಶನ್ ಒಂದು ಎರಡು ಪ್ರಾಬ್ಲಮ್ಗೂ ಹೋಮ್ವರ್ಕ್ ಕೊಟ್ಟಿದೀನಿ, ಮತ್ತೆ ಚಾರ್ಟ್ ಇದೆ. ಚಾರ್ಟ್ ಒಂದ್ಸರಿ ಕಲ್ತ್ಕೊಳ್ಳಿ. ಚಾರ್ಟ್ ಕಲ್ತ್ಕೊಂಡ್ ಮೇಲೆ ನೀವು ಈ ಪ್ರಾಬ್ಲಮ್ ನ ಮಾಡಿ. ಈ ವಿಡಿಯೋನ ನೋಡ್ಕೊಂಡು ಪ್ರಾಬ್ಲಮ್ ನ ಮಾಡಿ. ಯಾಕಂದ್ರೆ ಒಂದೇ ಸರಿ ನೀವು ಪ್ರಾಬ್ಲಮ್ ನ ಮಾಡ್ತೀವಿ, ನಾವು ಬರ್ಕೊಂಡ್ ಬಿಡ್ತೀವಿ, ಆಮೇಲೆ ಖಂಡಿತ ಅರ್ಥ ಆಗೋದಿಲ್ಲ. ನೀವು ಚಾರ್ಟ್ ನ ನೋಡಿ, ಚಾರ್ಟ್ ಕಲ್ತ ಮೇಲೆ ನೀವು ಆಮೇಲೆ ಪ್ರಾಬ್ಲಮ್ ನ ಬರ್ಕೊಳ್ಳಿ, ಆಗ ಅರ್ಥ ಆಗುತ್ತೆ. ಅರ್ಥ ಆಯ್ತಮ್ಮ? ಎಸ್ ಮ್ಯಾಮ್. ಅನುಷಾ ಮ್ಯಾಮ್ 14 ಮಾರ್ಕ್ಸ್ ಇಷ್ಟೇನಾ ಮ್ಯಾಮ್? ಇಷ್ಟೇ, 14 ಮಾರ್ಕ್ಸ್ ಇಷ್ಟೇ. ಇದರಲ್ಲಿ ಬೇರೆ ಇನ್ಯಾವ ಸ್ಟೆಪ್ಸ್ ಬರಲ್ಲ. ಏನು ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಬಂತಲ್ವಾ ನೋಡಿ, ಸೆಕೆಂಡ್ ಒನ್ ಇದೇ ರೀತಿ ಇನ್ನೊಂದು 2 ಅಡ್ಜಸ್ಟ್ಮೆಂಟ್ಸ್ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದೊಂದು ಪ್ರಾಬ್ಲಮ್ ಅಲ್ಲಿ ಒಂದೊಂದು ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಇನ್ಯಾವ ಸ್ಟೆಪ್ಸ್ ಇಲ್ಲ ಇದ್ರಲ್ಲಿ. ಇಷ್ಟೇ, ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಆನ್ಸರ್, ನಿಮ್ಗೆ 14 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಚಾರ್ಟ್ ನ ಕಲ್ತ್ಕೊಳ್ಳಿ. ಚಾರ್ಟ್ ನ ಕಲ್ತ್ಕೊಂಡ್ರೆ ಕಣ್ಣು ಮುಚ್ಕೊಂಡು 14 ಮಾರ್ಕ್ಸ್ ಬರುತ್ತೆ. ಆದ್ರೆ ಚಾರ್ಟ್ ಕಲ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಬರಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನನ್ಗೆ ಅದ ಅರ್ಥ ಆಗಿಲ್ಲ, ಇದ ಅರ್ಥ ಆಗಿಲ್ಲ ಅಂತ ನೀವು ಹೇಳ್ಬಾರ್ದು. ಚಾರ್ಟ್ ಕಂಪಲ್ಸರಿಯಾಗಿ ಚಾರ್ಟ್ ಕಲಿಬೇಕು. ಚಾರ್ಟ್ ಕಲ್ತ್ಕೊಂಡ್ರೆ ಈಸಿಯಾಗಿ 14 ಮಾರ್ಕ್ಸ್, ಕಣ್ಣು ಮುಚ್ಕೊಂಡು 14 ಮಾರ್ಕ್ಸ್ ಬಂದ್ಬಿಡುತ್ತೆ. ನಿಮ್ಗೆ ಪ್ರಾಬ್ಲಮ್ ಆಗೋದು ಅಂದ್ರೆ ಈ ಒಂದು ಇದರಲ್ಲಿ 14 ಮಾರ್ಕ್ಸ್ ಅಲ್ಲಿ ಈ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ರೆ ಮಾತ್ರ. ಈ ರೀತಿ ಅಡ್ಜಸ್ಟ್ಮೆಂಟ್ ಕೂಡ ನೀವು ಕ್ವಶನ್ ನ ನೀಟಾಗಿ ಓದ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಕ್ವಶನ್ ನ ಫಸ್ಟ್ ನೀಟಾಗಿ ಓದ್ಕೊಳ್ಬೇಕು, ಅದು ಅರ್ಥ ಆದ್ರೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಒಂದ್ಸರಿ ನೀಟಾಗಿ ನೋಟ್ಸ್ ನ ನೋಡ್ಕೊಳ್ಳಿ. ನೋಟ್ಸ್ ನ ಅಂದ್ರೆ